ಎಲ್ಲ ನನ್ನ ಸ್ನೇಹಿತರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ನಡೆದಿರೋ ಘಟನೆಯಲ್ಲಿ 27 ಜನ ತೀರೋಗಿದ್ದಾರೆ ಅಂತ ನಾವು ದುಃಖದಲ್ಲಿದ್ದರೆ, ಇಲ್ಲೊಬ್ಬ ರಾಯಭಾರಿ ಕಚೇರಿಯಲ್ಲಿ ಕೇಕ್ ಎತ್ಕೊಂಡೋಗಿ ಸೆಲೆಬ್ರೇಟ್ ಮಾಡ್ತಾರೆ. ಇವರಂಥ ಕಿತ್ತೋಗಿರೋ ಮನಸ್ಥಿತಿ ಅಂತ ಬೋಳಿ ಮಕ್ಕಳು ಇರಬೇಕು. ಇವ್ರಿಗೆ ತಿನ್ನೋಕ್ಕನ್ನ ಗತಿ ಇಲ್ಲ, ಅಲ್ಲಿಂದ ಟೆರರಿಸಮ್ ಸ್ಟಾರ್ಟ್ ಮಾಡ್ತಾರೆ. ಇವ್ರ ಮಕ್ಕಳು ನೋಡಿ ಫ್ರೆಂಡ್ಸ್, ಒಬ್ಬೊಬ್ಬರು ಹೆಂಗಿದ್ದಾರೆ, ಒಬ್ಬೊಬ್ಬರು ಒಂಥರ ವಿಚಿತ್ರವಾಗವ್ರೆ. ಎಲ್ಲರೂ ನದಿ ಮೆಜೆಸ್ಟಿಕಲ್ಲಿ ಕಾಚಾಮರವ್ರು ಇದ್ದಂಗೆ ಅವರೇ. ಕಾಚಾಮರವರಾದರೂ ಚೆನ್ನಾಗಿರ್ತಾರೆ ಅಂಡರ್ಗ್ರೌಂಡಲ್ಲಿ, ನನ್ನ ಮಕ್ಕಳು ಟೆರರಿಸಮ್ ಮಾಡ್ತಾರಂತೆ. ಒಬ್ಬೊಬ್ಬರು ಹೆಸರುಗಡ್ಡದಲ್ಲಿ ಇಲಿ ಯಜ್ಞ ಹಿಡಿಯೋರು ಇದ್ದಂಗೆ ಅವರೇ. ಅವ್ರ ಗನ್ನೊಂದಿಲ್ಲ ಅಂದರೆ ಬೆಂಗಳೂರಲ್ಲಿರೋ ಗಲ್ಲೀಲಿ ಗೋಲಿ ಆಡೋ ಹುಡುಗರು ಹೊಡೆಸಾಯಿಸ್ತಾರೆ. ಇಷ್ಟೊಂದೆಲ್ಲ ಆದರೂ ಫ್ರೆಂಡ್ಸ್, ನನ್ನ ಮಕ್ಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ನಮ್ಮ ಯೋಧನ ಒಬ್ಬನ ಹಿಡಿದಿಟ್ಕೊಂಡಿದ್ದಾರೆ. ಕಾಶ್ಮೀರದಲ್ಲಿ ಕತ್ನ ಆಗಿದೆ ಅಂತ ಪ್ಯಾಂಟ್ ಬಿಚ್ಚಿ ಬೇರೆ ಚೆಕ್ ಮಾಡ್ತಿದ್ದಾರಂತೆ, ಮುಸ್ಲಿಮ ಇಲ್ಲ ಹಿಂದೂನಾ ಅಂತ. ಹಂಗೆ ಎತ್ತು ಬಾಯಿಗೆ ಇಟ್ಕೊಂಡ್ಬಿಟ್ಟಿದ್ರೆ ಗೊತ್ತಾಗ್ಬಿಟ್ಟಿರೋದೇನೋ ಅಟ್ಲೀಸ್ಟ್. ಕಾಶ್ಮೀರಲ್ಲಿ ಪೆಲ್ಗಾಮಲ್ಲಿರೋ ಸೈಯದ್ ಆದಿಲ್ ಹುಸೇನ್ ಶಾ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದ ಕೋರ್ತೀನಿ ಮತ್ತು ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ಕೋರ್ತೀನಿ. ಟೆರರಿಸ್ಟ್ ಅವ್ರ ಗನ್ ಹಿಡ್ಕೊಂಡು ಅವ್ರ ಜೊತೆ ಕಾದಾಡಿ ಅವ್ರ ಜೀವನ ಕಳ್ಕೊಂಡಿದ್ದಾರೆ. ಮುಸ್ಲಿಮವರು ಹಂಗೆ ಹಿಂಗೆ ಅಂತ ಎಲ್ಲ ಅಂತಾರೆ, ಬಟ್ ಇಂಥ ಮುಸ್ಲಿಮವ್ರು ನಮಗೆ ಬೇಕಾಗಿರೋದು ನಮ್ಮ ದೇಶಕ್ಕೆ. ಮತ್ತು ಅಲ್ಲಿರೋ ಮೂರು ಜನ ಪಲ್ಲವಿ ಅವ್ರನ್ನ, ಅವರು ಕೂಡ ಮುಸ್ಲಿಮ್ ಅಂತೆ, ಅವರು ಕೂಡ ಕಾಪಾಡಿದ್ದಾರೆ, ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದ ಕೊಡ್ತೀನಿ. ಇಂಥ ಮುಸ್ಲಿಮರು ನಮಗೆ ಬೇಕಾಗಿರೋದು. ಎಷ್ಟೋ ಜನ ಮೌಲಿ ಮತ್ತು ಅಬ್ದುಲ್ ರಜಾಕ್ ಅವರು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆದಾಗ ಅಲ್ಲಿ ಅಟ್ಯಾಕ್ ಮಾಡಿದ ಸ್ವಲ್ಪ ಜನ ಮುಸ್ಲಿಮವ್ರನ್ನ ಯಾರ್ಯಾರು ಮಾಡಿದರು ಅವ್ರು ಅರೆಸ್ಟ್ ಮಾಡಿದಾಗ ಅಬ್ದುಲ್ ರಜಾಕ್ ಅವರು ಅವ್ರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡ್ಬಂದರು. ಬಟ್ ಇವಾಗ ಯಾವುದೇ ಮೌಲಿ ಆಗಲಿ ಅಬ್ದುಲ್ ರಜಾಕೆ ಆಗಲಿ ಒಂದೇ ಒಂದು ಟ್ವೀಟ್ ಮಾಡಿ ಒಂದೇ ಒಂದು ಸಂತಾಪನೆ ಕೂಡ ಸೂಚಿಸಿಲ್ಲ. ನಮ್ಮ ಹಿಂದೂಸು ಮುಸ್ಲಿಮವ್ರನ್ನ ನೋಡಿ ಕಲ್ತ್ಕೊಳ್ಳಿ, ಜಾತಿ ಅಂತ ಹೊಡೆದಾಡ್ತಾ ಇರ್ತಿರಲ್ಲ ಯಾವಾಗಲೂ. ಇದ್ರ ಬಗ್ಗೆ ಇಷ್ಟು ದೊಡ್ಡ ಘಟನೆ ಬಗ್ಗೆ ಒಬ್ಬ ಕೂಡ ಮಾತಾಡಿಲ್ಲ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡಿ.